ದಮ್ದಾರೆ 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 ದಮ್ದ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ 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 ದಮ್ದಾರೆ 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 ದಮ್ದ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ದಮ್ದರೆ 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 ದಮ್ದ ದಮ್ದರೆ ದಮ್ ದಮ್ದರೆ ದರೆ ದಮ್ ದಮ್ ದಮ್. ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್, ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಕೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ರಿವಾಲ್ಸ್ ಅಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್, ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಕೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ರಿವರ್ಸ್ ನಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ದಮ್ದರೆ 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 ದಮ್ದ ದಮ್ದರೆ ದಮ್ ದಮ್ದರೆ ದರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾನವಿ ನಮ್ಮೆಲ್ಲರ ಕತೆ ಪುಟದಲ್ಲಿ ನಿನದೊಂದೇ ಹೆಸರಿದೆ. ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರೋ ಮಾಡಿ ಮತ್ತರಿತುಕೋ ಒಗ್ಗಟ್ಟಲ್ಲಿ ಬಲವಿದೆ. ಸೋಷಿಯಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು, ಕಾಲೇಜ್ ಲೈಫ್ ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು. ದಮ್ದರೆ 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 ದಮ್ದ ದಮ್ದರೆ ದಮ್ ದಮ್ದರೆ ದರೆ ದಮ್ ದಮ್ ದಮ್. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಸತ್ತಿರ್ಬೋಕಿ ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ, ಬಾರಿಗೆ ಪರಾರಿ ಆಗುವ ಪೋರರಲ್ಲ, ದಾರಿ ಬೇರೇನು ಕಾಣದಾಗಿದೆ. ಕಾಲೇಜಿನ ಲಾಸ್ಟ್ ಬೆಂಚು ಬೀದಿಗೆ ಬಿದ್ದರೆ ನನಗೆ ಟೈಮ್ ಆಯ್ತು ಕಣ್ರೋ, ಬಿಡ್ರೋ. ನಮ್ಗೇನು ಇಲ್ಲ ಸ್ವಾಮಿ, ಅವರ ಕೀರ್ತಿಗೇನೆ ತೊಂದರೆ. ಕೋಶದಲ್ಲೇ ನಾನು ಕೃಷ್ಣವಾಣಿ ಕೇಳಿದೆ, ಚಕ್ರವ್ಯೂಹ ಭೇದಿಸೋದು ಒಂದಿದೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದಿದೆ. ಮಾಡಲು ಕೆಲಸ ನೂರಾರಿದೆ, ಸಾಗುವ ದಾರಿ ದೂರ, ಆದರೆ ನಮಗೆ ಟೈಮ್ ಎಲ್ಲಿದೆ, ಕಾಲವೇ ಮೋಸಗಾರ. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್, ಅವಳ ಕೂದಲನ್ನು ಕೂಡ ಕ್ಲಿನಿಕ್ ಪ್ಲಸ್ ಈಗ
तीजी वार मैनू आप लैने आ गया तो गल्ला सुना गया। ठुमक ठुमक जानी आ माइये दे नाल, ठुमक ठुमक जानी आ माइये दे नाल, ठुमक ठुमक जानी आ माइये दे नाल, ठुमक ठुमक जानी आ माइये दे नाल। कमल झाली स्वप्नात आली राणी मुखर्जी नटी, कमल झाली स्वप्नात आली राणी मुखर्जी नटी। त्या नटीनं मारली मिठी मला, त्या नटीनं मारली मिठी, त्या नटीनं मारली मिठी मला, त्या नटीनं मारली मिठी। कमल झाली लेफ्ट राइट लेफ्ट राइट, two more times लेफ्ट राइट लेफ्ट राइट लेफ्ट राइट लेफ्ट राइट लेफ्ट राइट लेफ्ट, कम ऑन। 둥글게 둥글게 빙글빙글 돌아가며 춤을 춥시다. 손뼉을 치면서 노래를 부르며 랄라랄라 즐겁게 춤추자. पतिक पते टकन पता वदे जगे पतिक पते टकन पता वदे जगे पतिक पते टकन पता वदे जगे पतिक पते टकन पता वदे जगे। तेरे जैसा यार कहाँ ऐसा यार आना। ये नंबर वन यारी है, ये नंबर वन यारी है। तुम्ही हो बंधु सखा तुम्ही, ये दोस्ती हम नहीं तोड़ेंगे तुम मगर तेरा साथ ना छोड़ेंगे। ये दोस्ती हम नहीं तोड़ेंगे तुम मगर तेरा साथ ना छोड़ेंगे। यारो दोस्ती यादों के पुराने एल्बम में छुपा के रखे हैं हमने वो दिन। गुल्लक में बड़ी जवानी सी बजा के रखे हैं हमने वो दिन। Hello everyone. So it's been very happy to say that the batch 23 to 26 is moving out. So I just want to tell you everyone that all the best for your career. Choose wisely the career which makes you perfect and which settles you in your life. With this, I really enjoyed with you people, wherein you joined a hand with us in all the activities. You have given your fullest in the same way. The same zeal and the same strength should be there in your life. And with this, once again, I wish you all the best for your future. Thank you. ಎಲ್ರಿಗೂ ನಮಸ್ಕಾರ. ಬಿಕಾಮ್ ಫೈನಲ್ ಇಯರ್ ಬ್ಯಾಚ್ 2025-26 ಈ ವಿದ್ಯಾರ್ಥಿಗಳು ನನ್ನ ಆತ್ಮೀಯ ವಿದ್ಯಾರ್ಥಿಗಳಾಗಿದ್ದು, ಈ ಒಂದು ಬ್ಯಾಚ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಅತ್ಯುತ್ತಮವಾದಂಥ ಒಂದು ಅಂಕಗಳನ್ನು ಪಡೆದು ಅವರ ಜೀವನದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ, ಹಾಗೆ ತಮ್ಮ ಇಡೀ 3 ವರ್ಷದ ಪದವಿ ವರ್ಷದುದ್ದಕ್ಕೂ ತಮ್ಮ ಅನೇಕ ರೀತಿಯಂಥ ಪ್ರತಿಭೆಗಳನ್ನು ವ್ಯಕ್ತಪಡಿಸ್ತಾ, ಹಾಗೂ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರವಾಸದ ಒಂದು ಮುಖ್ಯಸ್ಥನಾಗಿ 2
ಕೈಗಾರಿಕಾ ಪ್ರವಾಸಗಳನ್ನ ಹಮ್ಮಿಕೊಂಡಿದ್ದು. ಆ ಎರಡೂ ಕೈಗಾರಿಕಾ ಪ್ರವಾಸಗಳಲ್ಲಿ ಅತ್ಯುತ್ತಮವಾದಂಥ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವರು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದುದ್ದಕ್ಕೂ ತಮ್ಮ ಯಾವುದೇ ಮುಂದಿನ ವ್ಯಾಸಂಗಕ್ಕಾಗಿ ಆಗಲಿ ಹಾಗೂ ತಮ್ಮ ಜೀವನದಲ್ಲಾಗಲಿ ತಮ್ಮ ಪರೀಕ್ಷೆ ದೃಷ್ಟಿಕೋನದಿಂದಾಗಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ತೋರಿಸಲಿ ಅಂಥೇಳಿ ಮಗದೊಮ್ಮೆ ಅವರನ್ನು ಹಾರೈಸ್ತಾ, ಅವರಿಗೆ ಎಲ್ಲ ದೃಷ್ಟಿಯಿಂದ ದೇವರು ಒಂದು ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ಕೊಡಲಿ, ಆಶೀರ್ವಾದವನ್ನು ಕೊಡಲಿ ಅಂಥೇಳಿ ಈ ಮೂಲಕ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ. Everyone, truly I am very much happy and so delighted so as to express my feedback and opinion about this outgoing batch of 2026. Speaking about this batch is so colorful batch ever in my career, because they used to participate in each and every activity which is to be conducted in our college. They are truly outstanding professionals of this college, and they used to take interest about each and every activity, and they used to initiate the activities to be conducted in our college. I must say this batch students are called to be outstanding professionals of our BCom degree, and truly I am very much have a colorful batch like this. With this I will conclude my feedback. Thank you. ಎಲ್ಲರಿಗೂ ನಮಸ್ಕಾರ. ನಾನು ವಿ ಎ ಮಂಡಿಕೆ ಅಂತೇಳಿ. ಸೊ ಇಟ್ ಈಸ್ ಲಾಸ್ಟ್ ಡೇ ಆಫ್ ಯುವರ್ BCom ಲೈಫ್ ಇನ್ ಅವರ್ KLE ಕಾಲೇಜ್. ಯಾವ ದಿನ ಬರಬಾರ್ದು ಅಂತ ಅಂದ್ಕೊಂಡಿದ್ವೋ ಆ ದಿನ ಕೊನೆಗೂ ಬಂದೇ ಬಿಡ್ತು. ಕಳೆದ 3 ತಿಂಗಳಿಂದ ಮಾತ್ರ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಸೆಮಿಸ್ಟರ್ನಲ್ಲಿ ನಾನು ನಿಮಗೆ ಟೀಚ್ ಮಾಡಲಿಕ್ಕೆ ಬಂದಿದ್ದು. 3 ತಿಂಗಳು ನಾನು ಟೀಚ್ ಮಾಡಿದ್ರು 3 ವರ್ಷಗಳ ಕಾಲ ನಿಮಗೆ ಟೀಚ್ ಮಾಡಿದ್ದೀನಿ ಅನ್ನೋ ಒಂದು ಅನುಭವ ನನಗುಂಟಾಯಿತು. ಒನ್ ಆಫ್ ದಿ ಬೆಸ್ಟ್ ಬ್ಯಾಚ್ ವಿಚ್ ಐ ಹ್ಯಾವ್ ಎವರ್ ಸೀನ್. ನಿಮ್ಮ ಜೊತೆ ಕಳೆದಂತಹ ಆ ಒಂದು ಸವಿ ನೆನಪಿನ ದಿನಗಳು, NSS ಕ್ಯಾಂಪ್ ಆಗಿರ್ಬೋದು, NSS ಕ್ಯಾಂಪ್ನಲ್ಲಿ ನಾವು ಮಾಡಿರುವಂತಹ ಹಲವಾರು ಸಾಮಾಜಿಕ ಕಾರ್ಯಗಳಾಗಿರ್ಬೋದು, ಆಮೇಲೆ ಟ್ರಿಪ್ ಹೋಗಿರೋದು, ಆ ಟ್ರಿಪ್ನಲ್ಲಿ ನಾವು ಕೈಗಾರಿಕಾ ಪ್ರವಾಸದ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂಥದ್ದು ಎಲ್ಲವನ್ನೂ ಕೂಡ ನಾನು ಸದಾ ನನ್ನ ಜೀವನದಲ್ಲಿ ನೆನಪಿಟ್ಕೊಳ್ತೀನಿ. ಬಿಕಾಸ್ ನೆನಪಿಟ್ಟುಕೊಳ್ಳುವಂಥ ರೀತಿಯಲ್ಲಿ ನೀವು ನನಗೆ ಆ ರೀತಿ ಒಂದು ಎಂಜಾಯ್ಮೆಂಟನ್ನು ಕೂಡ ನೀವೆಲ್ಲರೂ ಕೊಟ್ಟಿದ್ದೀರಿ. ಕೇವಲ ಎಂಜಾಯ್ಮೆಂಟ್ ಅಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ಅಕಾಡೆಮಿಕ್ಸ್ನಲ್ಲಿಯೂ ಕೂಡ ಒಳ್ಳೆ ಟ್ಯಾಲೆಂಟೆಡ್ ಇರುವಂತಹ ವಿದ್ಯಾರ್ಥಿಗಳು. ಒನ್ ಆಫ್ ದಿ ವೆರಿ ವೆರಿ ಬೆಸ್ಟ್ ಬ್ಯಾಚ್ ವಿಚ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಖಂಡಿತ ನಿಮ್ಮೆಲ್ಲರನ್ನೂ ಮಿಸ್ ಮಾಡಿಕೊಳ್ತೇನೆ. ಥ್ಯಾಂಕ್ ಯು. Then one of the most memorable groups of students. Watching you all grow academically and personally has been a matter of pride for every teacher. As you step into a new life, carry confidence, honesty wherever you go. May you achieve great success and make your parents, teachers and institute proud. Wishing you all a bright future and a happy life ahead. सभी को नमन. मैं PM तांबट. मेरे 6 सेम के जो विद्यार्थी हैं बहुत ही होनहार और बहुत ही टैलेंटेड पर्सन्स हैं. मैं यहाँ पर कम से कम 13 साल हुआ काम करते हुए आ रहा हूँ. उसमें से ये 3 साल मैंने इन बच्चों को पढ़ाया, और ये बच्चे ऐसे हैं कि बहुत ही होनहार और बहुत ही अच्छे किस्म के बच्चे लग रहे हैं. साथ ही इन बच्चों का भविष्य आगे चलकर बहुत ही अच्छा हो, ये मैं भगवान से प्रार्थना करते हुए उनको शुभकामनाएं देता हूँ. ನಮಸ್ಕಾರ. ನನ್ನ ಹೆಸರು ಶ್ರೀ ಶಿವಾನಂದ ಕೋಟ್ಕೋ, ಫಿಸಿಕಲ್ ಡೈರೆಕ್ಟರ್ NSS ಆಫೀಸರ್. 2025-26 ಸಾಲಿನ BCom ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಳ್ಳೋ ಸಮಾರಂಭ. ಆದ್ದರಿಂದ ಈ ಒಂದು ಅಂತಿಮ ವರ್ಷ ವಿದ್ಯಾರ್ಥಿ ಬೀಳ್ಕೊಳ್ಳೋ ಸಮಾರಂಭ ಹಾಗೂ ಅವರ ಮುಂದಿನ ಒಂದು ಜೀವನ ಉಜ್ವಲವಾಗಲಿ, ಅದೇ ರೀತಿಯಾಗಿ ಅವರೆಲ್ಲ ಜೀವನದಲ್ಲಿ ಸಕ್ಸಸ್ ಆಗಲಿ ಹೇಳ್ತಾ ನಾನು ಒಂದು ಹಾಡು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ಅರಿಹಂತ್ ಬಣಜ್ವಾಡ್ ಅಂತ ಹೇಳಿ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ 1 ವರ್ಷದಿಂದ. 2023ರಿಂದ 2026ರವರೆಗೆ BCom ಅಂತಿಮ ವರ್ಷದ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ತತ್ಪೂರ್ವಕವಾದ ಶುಭಾಶಯಗಳು. ಇದರಿಂದ ಇವತ್ತು ಈ ವರ್ಷದ ಕೊನೆಯ ದಿನ ಅಂದರೆ ಲಾಸ್ಟ್ ಡೇ ಬಂದೇ ಬಿಡುತ್ತೆ ಈ ವರ್ಷವೂ. ಈ ನಾನು ಬಂದು 1 ವರ್ಷ ಆದರೂ 1 ವರ್ಷದಲ್ಲಿ ನಿಮ್ಮ ಜೊತೆ ಕಳೆದಂಥ ದಿನಗಳು ತುಂಬ ಅತ್ಯುದ್ಭುತವಾಗಿತ್ತು. ನೀವು ಯಾವ ಥರ ಇದೆ ಅಂದರೆ ಈ ಟೀಮು ಮರೆಬಾರಂಥ ಟೀಮ್ ಆಗಿದೆ. ಈ ಟೀಮ್ ನೋಡಿದರೆ, ಈ ವಿದ್ಯಾರ್ಥಿಗಳನ್ನ ನೋಡಿದರೆ ನನಗೆ ನಮ್ಮ ಡಿಗ್ರಿ ಮತ್ತು PGಯಲ್ಲಿರುವಂಥ ಎಷ್ಟು ಸುಶಿಕ್ಷಿತವಾಗಿ ಮತ್ತು ಮ್ಯಾಚೂರ್ಡ್ ಇದ್ದಾರಲ್ಲ ನನ್ನ ಸ್ನೇಹಿತರು, ಅದೇ ಥರ ಗೊತ್ತಾಗುತ್ತೆ. ಈ ವಿದ್ಯಾರ್ಥಿಗಳ ಹೊಂದಾಣಿಕೆ ನೋಡಿದರೆ ಜೀವನದಲ್ಲಿ ಯಾವುದೋ ಒಂದು ನಾಯಕತ್ವ ಗುಣ ಇರ್ಬೋದು, ಜವಾಬ್ದಾರಿಯಾಗಿ ಇರ್ಬೋದು, ನಡ್ಸ್ಕೊಂಡು ಹೋಗುವಂಥ ಗುಣಗಳು ಎಲ್ಲ ಇವೆ. ಜೀವನದಲ್ಲಿ ಏರಿಳಿತ ಬಂದೇ ಬರ್ತವೆ. ಎಲ್ಲ ಏರಿಳಿತಗಳನ್ನು ಸುಮಾರು ಯಾವ ಥರ ತಿಳ್ಕೊಬೇಕಂದ್ರೆ ಪ್ರತಿಯೊಂದನ್ನು ಅದನ್ನು ತಾಳ್ಮೆಯಿಂದ ನಾವು ಗೆಲ್ಲಬೇಕು. ನೀವು ಪ್ರತಿಯೊಂದು ವಿಭಾಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಬೇಕು. ಆ ಬೆಳವಣಿಗೆ ಕಂಡರೆ ನಮಗೆ ಜೀವನದಲ್ಲಿ ಅದರಷ್ಟು ಸುಖ, ನಮಗೆ ಶಾಂತಿ ಯಾವುದೇ ಇರಲ್ಲ. ನಮ್ಮ ಶಿಕ್ಷಕರ ವೃತ್ತಿಯಲ್ಲಿ ಏನು ಬರುತ್ತಂದರೆ ನಮ್ಮ ವಿದ್ಯಾರ್ಥಿಗಳ ಏಳಿಗೆ ನಮ್ಮ ಖುಷಿಯಾಗಿರ್ತದೆ. ಎಲ್ಲರೂ ಜೀವನದಲ್ಲಿ ಮುಂದೆ ಬನ್ನಿ, ನಾಗರಿಕರಾಗಿ ಒಳ್ಳೆಯ ಹವ್ಯಾಸವನ್ನು ಬೆಳೆಸಿ ನಮ್ಮ ಕಾಲೇಜಿಗೆ, ನಿಮ್ಮ ಊರಿಗೆ, ದೇಶಕ್ಕೆ ಒಳ್ಳೆಯ ಮಾದರಿ ಪ್ರಜೆಗಳಾಗಿ ಬದುಕಿ ಇಷ್ಟು ಹೇಳಿ ನಾನು ನಿಮಗೆ ಶುಭಾಶಯನ್ನು ತಿಳಿಸುತ್ತೇನೆ. ನಮಸ್ತೆ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ. ನಾನು ಇಂದು ಏನು ಹೇಳ್ಬೇಕು ಅನಿಸಿಕೆ ಅಂತ ಗೊತ್ತಾಗತ್ತು. ಅಂದ್ರೆ ಅವ್ರು ಫಸ್ಟ್ ಟೈಮ್ ಕೇಳಿದ್ರಿ ನನಗೆ, ಇದು ಫಸ್ಟ್ ಬ್ಯಾಚ್ದವ್ರಿ. ಆದರೂ ನನಗೆ ಹೇಳಕ್ಕೆ ಹೆಂಗಾರ ಆಗತ್ತಿದ್ದು ಖರೆ ನಾವು ಸ್ವಲ್ಪ ಟ್ರೈ ಮಾಡಬೇಕಂತಂದು ಮಾಡತ್ತೀವ್ರಿ. ಏನಿಲ್ರಿ, ಈ ಬ್ಯಾಚ್ ಪೂರ್ತಿ ಅಗದಿ ತುಂಬ ಅಂದ್ರೆ ತುಂಬ ಒಳ್ಳೇದವ್ರಿ ಅದಾರ್ರಿ. ಮತ್ತು ಭಾಳ ಅಂದ್ರೂ ಸಪೋರ್ಟ್ ಭೀ ಅದಾರ್ರಿ ಹುಡುಗರ. ನಾವು ಅವರಿಗೆ ತಾಯಿ ರೂಪದಾಗ ನಿಂತು ನಾವು ಸಪೋರ್ಟ್ ಮಾಡಿದೇವ್ರಿ. ಅವರು ನಮಗೆ ಮಕ್ಕಳಾಗಲಿ, ಬ್ರದರ್ ಸಿಸ್ಟರ್ ಆಗಲಿ ಹೀಗೆಲ್ಲ ಸಪೋರ್ಟ್ ಮಾಡಿದಾರ್ರಿ. ನಾವು ಬೈದಿದ್ದಕ್ಕೂ ಸಾರಿ ರೀ. ಯಾಕೆ ಹೇಳ್ರಿ, ನಿಮಗೆ ಮುಂದೆ ಫ್ಯೂಚರ್ದಾಗ ಒಳ್ಳೇದಾಗಲಿ ಅಂತ ನಾ ಬಯಸತ್ತೇನೆ ರೀ. ಹಾಗೂ ನಮಸ್ತೆ. ಕ್ಯಾಂಪ್ದಲ್ಲಿ ನನಗೆ ಅಡುಗೆ ಮಾಡಲು ಓದಿದ್ದರು. ಅಲ್ಲಿ ಅಡುಗೆ ಮಾಡುವಾಗ ಹುಡುಗರು ಎಲ್ಲರೂ ಸಹಕರಿಸಿದರು. ಕೈಯಲ್ಲಿ ಎಲ್ಲರೂ ಮಾಡಲು ಕೈಯಾಗ ಕೆಲಸ ಮಾಡಕ್ಕೆ ಹಿಡಿತಿರು. ಆದರೂ ಎಲ್ಲ ಹುಡುಗರು ಚಲೋ ಇದ್ದರು. NSS ಕ್ಯಾಂಪ್ ಇದು ಮಾಡಿದ್ದಕ್ಕೆ ನಂಗೊಂದು ಗಿಫ್ಟ್ ಸಾಡಿ ತಂದು ಕೊಟ್ಟರು ಎಲ್ಲ ಹುಡುಗರು ಹುಡುಗಿಯರು. ಎಲ್ಲ ಚಲೋ ಕ್ಯಾಂಪ್ ಚಲೋ ಆಯ್ತು. ಎಲ್ಲ ಹುಡುಗರು ಚಲೋ ಇದಾವು, ಹುಡುಗಿಯರ್ನು ಎಲ್ಲರೂ ಚಲೋ ಇದಾವೆ. ಎಲ್ಲರಿಗೂ ನಮಸ್ಕಾರ. ನಾನು PUC ಆದ ತಕ್ಷಣ ನಾನು BCom ಮಾಡ್ಬೇಕಂತ ಅನ್ಕೊಂಡಿಲ್ಲಾಗಿನಿ. ಹಾಗೋಗ ಏನೋ ಆಯಿತು, KLE ಕಾಲೇಜಿಗೆ ಹಚ್ಚಿ BCom ಮಾಡಿದ್ನಿ. 1ನೇ ಸೆಮ್ 2ನೇ ಸೆಮ್ ಯಾರೂ ಹುಡುಗರು ನಂಗೆ ಪರಿಚಯ ಇರಲಿಲ್ಲ. ಹಾಗೆ 2ನೇ ಸೆಮ್ 3ನೇ ಸೆಮ್ ಪರಿಚಯ ಆದರು. ಆ ಥರ ಏನು ಬಾಂಡ್ ಫ್ರೆಂಡ್ಶಿಪ್ಪನ್ನು ಬೆಳೆದಿರಲಿಲ್ಲ. 4ನೇ ಸೆಮ್ 5ನೇ ಸೆಮ್ ಬಂದ ತಕ್ಷಣ ನಾವೆಲ್ಲ ಹುಡುಗರು ಒಗ್ಗಟ್ಟಾಗಿ ಫಂಕ್ಷನ್ ಅದು ಏನಾದರೂ ಭೀ ಸಕ್ಸಸ್ಫುಲ್ಲಾಗಿ ಮಾಡಿ ನಮ್ಮ ಫ್ರೆಂಡ್ಶಿಪ್ಪನ್ನು ಸ್ಟ್ರಾಂಗ್ ಆಯಿತು. ಎಲ್ಲಿ ಹೋಗಬೇಕಾದ್ರೂ ಕ್ಲಾಸ್ ಬಂಕ್ ಮಾಡಿ ಎಲ್ಲ ಫ್ರೆಂಡ್ಸ್ ಕೂಡ ಹೋಗ್ತಿದ್ದು. ಹಾಗೆ NSS ಕ್ಯಾಂಪಲ್ಲಿ ಕೂಡ ಎಲ್ಲ ಫ್ರೆಂಡ್ಸ್ ಒಗ್ಗಟ್ಟಾಗಿ NSS ಕ್ಯಾಂಪನ್ನು ಮುಗಿಸಿದ್ದು. ಅದೇ ರೀತಿ ನಮ್ಮ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಹೇಳ್ಬೇಕಂದ್ರೆ ಈಗ ಕಾಲೇಜ್ ಮುಗ್ತಾ ಬಂತು, ಈ ಫ್ರೆಂಡ್ಸ್ನ ಬಿಡಾಕಂತೂ ಒಟ್ಟ ಆಗತ್ತು. ಅದೇ ರೀತಿ ಹೇಳ್ಬೇಕಂದ್ರೆ ಇನ್ನು ಕಾಲೇಜ್ ಇನ್ನು 1-2 ದಿವಸ ಮನೆಗೆ ಹೋದ ತಕ್ಷಣ ಏನೋ ಒಂದು ಫೀಲ್ ಆಗ್ತೈತಿ. ಕಾಲೇಜ್ ಮುಗ್ಯಾಕೆ ಬಂತು, ಈಗ ನಮ್ಮ ಕಾಲೇಜ್ ಕಲಿಯಾಕೆ ಇನ್ನು ಚಾನ್ಸ್ ಸಿಗಂಗಿಲ್ಲ. ಹಾಗಾಗಿ ಈಗ ಎಲ್ಲ ಫ್ರೆಂಡ್ಸೂ ಒಗ್ಗಟ್ಟಾಗಿ ಎಲ್ಲ ಸಕ್ಸಸ್ಫುಲ್ಲಾಗಿ ಕಂಡಿದ್ದೀವಿ. ಅದೇ ರೀತಿ ಎಲ್ಲರಿಗೂ ನನ್ನ ಫ್ರೆಂಡ್ಸಿಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ಕಾಲೇಜಿಗೆ ಹಚ್ಚಿ ಎಲ್ಲ ಕಲ್ತಿದ್ದೆ. ಯಾರೂ ನನಗೆ ಫಸ್ಟ್ ಟೈಮ್ ಪರಿಚಯ ಇರಲಿಲ್ಲ. ಆದರೆ 2nd ಸೆಮ್ 3rd ಸೆಮ್ 4th ಸೆಮ್ ಬಂದಾಗ ಎಲ್ಲರೂ ಪರಿಚಯ ಆದರು. ಎಲ್ಲರಿಗೂ ನಾನು ಏನು ಹೇಳೋದಂದರೆ, ಇನ್ನೇನು ಕಾಲೇಜ್ ಭಾಳ ದಿನ ಇಲ್ಲ, ನಾಳೆ ಒಂದು ದಿನ ಲಾಸ್ಟ್ ಡೇ. ಎಲ್ಲರೂ ಚೆನ್ನಾಗಿ ಇದ್ದು ಮಾಡಿ, ನಾಳೆ ಒಂದು ದಿನ ಇದ್ದು ಮಾಡಿ ಎಲ್ಲ ಮಾಡಬೇಕಂತ ವಿನಂತಿ ಕೇಳ್ಕೊಳ್ತೇನೆ.